ಏನು ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ಗೆ ಬಂದು ಇಳಿತಾ ಇದ್ದಂತಾನೆ ಅವರನ್ನು ಅರೆಸ್ಟ್ ಮಾಡಿದ್ದು ಮಹಿಳಾ ಪೊಲೀಸ್ ಅಧಿಕಾರಿಗಳು. ಇದು ಕೂಡ ಪ್ರೀ ಪ್ಲಾನ್ಡ್ ಅಂತ ಅನಿಸ್ತಾ ಇದೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂತಹ ಪ್ಲಾನ್. ಏನದು? ಯಾವಾಗ ಈತ ಮಹಿಳೆಯರ ಮೇಲೆ ದೌರ್ಜನ್ಯ ಲೈಂಗಿಕ ಅಪರಾಧಗಳನ್ನ ಎಸಗಿದ್ದಾರೆ ಅಂತ ಬಂತು, ಮಹಿಳಾ ಅಧಿಕಾರಿಗಳಿಂದಲೇ ಆತನ ಹೆಡೆಮುರಿ ಕಟ್ಟಿದ್ದೇವೆ ಅಂತಕ್ಕಂಥ ಮೆಸೇಜ್ ಪಾಸ್ ಮಾಡಬೇಕು. ಜೊತೆಗೆ ಮಹಿಳೆಯರು ಯಾರಿದ್ದೀರಾ, ಹೆದರ್ಕೊಂಡು ಮನೆಯಲ್ಲಿ ಕೂತಿದ್ದೀರಲ್ಲ, ಹೆದರಬೇಡಿ, ಧೈರ್ಯವಾಗಿ ಬನ್ನಿ, ಮಹಿಳಾ ಅಧಿಕಾರಿಗಳೇ ಅರೆಸ್ಟ್ ಮಾಡಿದ್ದಾರೆ, ಯಾರೂ ಹೆದರ್ಕೋಬಾರ್ದು, ಬಂದು ಧೈರ್ಯವಾಗಿ ಕಂಪ್ಲೇಂಟ್ ಕೊಡಿ ಅಂತ ಈ ಎರಡು ಮೆಸೇಜ್ಗಳನ್ನು ಪಾಸ್ ಮಾಡಬೇಕಾಗಿತ್ತು SIT ಅವರು. ಹಾಗಾಗಿ ಮಹಿಳಾ ಅಧಿಕಾರಿಗಳು ಆ ಜೀಪ್ನಲ್ಲಿ ನೀವು ಅಬ್ಸರ್ವ್ ಮಾಡಿರಬೇಕು, ಡ್ರೈವರ್ ಒಬ್ಬರನ್ನ ಹೊರತುಪಡಿಸಿದ್ರೆ, ನೋಡಿ ಅಲ್ಲಿ ಡ್ರೈವರ್ ಒಬ್ಬರನ್ನ ಹೊರತುಪಡಿಸಿದ್ರೆ ಡ್ರೈವರ್ ಪಕ್ಕ ಕೂತಿರೋ ಅಧಿಕಾರಿ, ಆಮೇಲೆ ಪ್ರಜ್ವಲ್ ಆ ಕಡೆ ಈ ಕಡೆ ಕೂತಿರೋ ಅಧಿಕಾರಿ ಎಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳೇ. ಇದರಿಂದ ಒಂದು ಮೆಸೇಜನ್ನು ಸಮಾಜಕ್ಕೆ ಕೊಟ್ಟಿದೆ SIT. ಓಕೆ, ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಅಧಿಕಾರಿಯ ಹೆಸರು ಸ್ವರ್ಣ ಅಂತ ಅಂದ್ಬಿಟ್ಟು ಈಗ ಬರ್ತಾ ಇರುವಂತಹ ಮಾಹಿತಿ. ಸ್ವರ್ಣ ಅವರ ನೇತೃತ್ವದಲ್ಲೇ ಇವರ ಅರೆಸ್ಟನ್ನು ತೋರಿಸಿದ್ದಾರೆ. ಮಹಿಳಾ ಅಧಿಕಾರಿಗಳೇ ಹೋಗಿ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇದೆಲ್ಲದರ ಜೊತೆಗೆ ಪ್ರಜ್ವಲ್ ರೇವಣ್ಣಗೂ ಮುಜುಗರ ಆಗಬೇಕು. ಯಾರನ್ನ ಈತ ಕೇವಲ ಭೋಗದ ವಸ್ತು ಅಂತ ಅಂದುಕೊಂಡಿದ್ದೋ ಮಹಿಳೆಯರನ್ನ ಅವರೇ ಬಂದು ಆತನನ್ನು ಅರೆಸ್ಟ್ ಮಾಡ್ತಾರೆ ಅಂತಂದರೆ ಗೊತ್ತಾಗಬೇಕು ಅದೆಲ್ಲ ವಿಚಾರಗಳು ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗ್ತೀನಿ. ಮೂರ್ತಿ, ಮಹಿಳಾ ಅಧಿಕಾರಿಗಳಿಂದ ಪ್ರಜ್ವಲ್ ಅವರನ್ನು ಬಂಧಿಸುವ ಮುಖಾಂತರ SIT ಅವರು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಂಗಾಯ್ತು, ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೂಡ ಕೊಟ್ಟಂಗಾಯ್ತು. ಹೇಗೆ ಅರವಿಂದ, ನಿನ್ನೆ ಮಧ್ಯರಾತ್ರಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರನ್ನ SIT ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ್ರು. ಆ ಸಂದರ್ಭದಲ್ಲಿ ಮೂವರು ಮಹಿಳಾ ಅಧಿಕಾರಿಗಳು ಇವರನ್ನ ಅರೆಸ್ಟ್ ಮಾಡುವ ಕೆಲಸವನ್ನ, ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಆ ಮೂವರು ಮಹಿಳಾ ಅಧಿಕಾರಿಗಳೇ ನೇತೃತ್ವವನ್ನು ವಹಿಸಿಕೊಂಡು ಪ್ರಜ್ವಲ್ ರೇವಣ್ಣ ಅವ್ರನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬೆಂಗಳೂರಿನ CID ಕಚೇರಿಯವರೆಗೂ ಕೂಡ ಕರೆತರುವ ಕೆಲಸವನ್ನ ಮಾಡಿದ್ದಾರೆ. ಯಾಕೆ ಹೀಗೆ ಮಾಡಿದ್ರು? ಸಾಮಾನ್ಯವಾಗಿ ಯಾರಾದರೂ ಪುರುಷ ಆರೋಪಿಗಳನ್ನು ಬಂಧಿಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪುರುಷ ಸಿಬ್ಬಂದಿಗಳಿರ್ತಾರೆ, ಆಫೀಸರ್ಗಳಿರ್ತಾರೆ. ಆದರೆ ಇಲ್ಲಿ ಪುರುಷ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಮಹಿಳಾ ಸಿಬ್ಬಂದಿಗಳು, ಮಹಿಳಾ ಆಫೀಸರ್ಗಳು ಹೋಗಿದ್ರು. ಒಬ್ಬರು ಚಾಲಕರನ್ನ ಹೊರತುಪಡಿಸಿದ್ರೆ ಮೂವರು ಕೂಡ ಮಹಿಳಾ ಅಧಿಕಾರಿಗಳಿದ್ರು. ಇದು ಯಾಕೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಸಾಕಷ್ಟು ಲೈಂಗಿಕ ದೌರ್ಜನ್ಯದ ಆರೋಪಗಳು ಕೇಳಿ ಬಂದಿದ್ದಾವೆ. 28ಕ್ಕೂ ಹೆಚ್ಚು ಸಂತ್ರಸ್ತೆಯರು ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಆ ಅಶ್ಲೀಲ ವಿಡಿಯೋಗಳು ಇಡೀ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿದ್ದಾವೆ. ಹೀಗಾಗಿ ಮಹಿಳಾ ಅಧಿಕಾರಿಗಳಿಂದ ಅವ್ರನ್ನ ಅರೆಸ್ಟ್ ಮಾಡಿಸಿ ಪ್ರಜ್ವಲ್ ರೇವಣ್ಣಗೆ ಮುಖಭಂಗವನ್ನು ಮಾಡಬೇಕು, ಅವ್ರಿಗೆ ಒಂದು ರೀತಿ ಅವಮಾನವನ್ನು ಉಂಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಹೀಗೆ ಮಾಡಿದ್ದಾರೆ. ಹೆಣ್ಣು ಕೇವಲ ಹೆಣ್ಣಂದರೆ ಭೋಗದ ವಸ್ತುವಲ್ಲ, ನಿಮ್ಗೆ ಇಷ್ಟ ಬಂದಂಗೆ ಬಳಸ್ಕೊಳ್ಳೋ ವಸ್ತುವಲ್ಲ, ಹೆಣ್ಣು ಯಾವುದಕ್ಕೂ ಸೈ ಅನ್ನೋ ನಿಟ್ಟಿನಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡ್ತಿರೋದು ಇದೇ ಹೆಣ್ಣು ಅಂತೇಳಿ ತೋರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಕೇಳಿಬರ್ತಿದೆ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಇದೇ SIT ಅಧಿಕಾರಿಗಳ ಮುಂದೆ ಕೆಲವರು ಆ ನೋಟಿಸಲ್ಲಿ ಒಂದು ನಂಬರನ್ನು ಕೊಟ್ಟಿದ್ರು, SIT ನಂಬರ್ಗಳು, ನೀವು ಯಾರು ಸಂತ್ರಸ್ತರಿದ್ರೆ, ಇಲ್ಲಿ ನಿಮ್ಗೆ ಅನ್ಯಾಯಕ್ಕೊಳಗಾಗಿದ್ರೆ, ದೌರ್ಜನ್ಯಕ್ಕೊಳಗಾಗಿದ್ರೆ ಬಂದು ಕರೆ ಮಾಡಿ ವಿಚಾರಣೆಗೆ ಬನ್ನಿ ಅನ್ನೋ ನಿಟ್ಟಿನಲ್ಲಿ ಕರೆದಿದ್ರು. ಆದರೆ ಕೆಲವರು ಬಂದು ವಿಚಾರಣೆಗೆ ಒಳಗಾಗಿದ್ರು, ಕೆಲವರು ಪೊಲೀಸರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಆದರೆ ಬಹುತೇಕ ಸಂತ್ರಸ್ತೆಯರು ಹೊರಗೆ ಬಂದಿಲ್ಲ. ಹೀಗಾಗಿ ಅವ್ರಿಗೂ ಸಹ ಧೈರ್ಯ ತುಂಬುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಹಿಳಾ ಅಧಿಕಾರಿಗಳು, ಅದು ತಡರಾತ್ರಿಯವರೆಗೂ ಕೂಡ ಇದ್ದು, ಅದು 1:07 ಇವ್ರನ್ನ ವಶಕ್ಕೆ ಪಡೆದುಕೊಂಡಿದ್ದು ಇವತ್ತು ಮಧ್ಯರಾತ್ರಿ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, ತಡರಾತ್ರಿಯವರೆಗೂ ಇದೇ ಮಹಿಳಾ ಅಧಿಕಾರಿಗಳು ನೇತೃತ್ವವನ್ನು ವಹಿಸಿಕೊಂಡು ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿ CID ಕಚೇರಿಗೆ ಕರೆತರೋ ಕೆಲಸವನ್ನು ಮಾಡಿದ್ದಾರೆ. ಇವ್ರಿಗೆ ಮುಜುಗರವನ್ನು ಉಂಟು ಮಾಡಬೇಕು, ಅವಮಾನ ಆಗಬೇಕು, ಇವ್ರಿಗೆ ತಾನು ಮಾಡಿದ್ದು ಸರಿಯಲ್ಲ, ನಿನ್ನನ್ನು ಇವತ್ತು ಮಹಿಳಾ ಅಧಿಕಾರಿಗಳೇ ಬಂಧನ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಆತನಿಗೆ ಅರಿವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗೆಲ್ಲ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಒಂದು ವೇಳೆ ಆರೋಪಿನೇ ಮಹಿಳೆಯಾಗಿದ್ದರೆ ಅಂಥವ್ರನ್ನ ಅರೆಸ್ಟ್ ಮಾಡುವಂಥದ್ದು, ವಿಚಾರಣೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳಿರಬೇಕು ಅಂತಕ್ಕಂಥದ್ದು ನಿಯಮನೇ ಇದೆ. ಆದರೆ ಆರೋಪಿ ಪುರುಷನಾಗಿದ್ದ ಸಂದರ್ಭದಲ್ಲಿ ಯಾರು ಬೇಕಾದರೂ ಅರೆಸ್ಟ್ ಮಾಡ್ಬೋದು ಅಂತಕ್ಕಂಥದ್ದು ಕೂಡ ಇದೆ ಅಲ್ವಾ ಮೂರ್ತಿ? ಅರವಿಂದ, ಪುರುಷ ಅಪರಾಧಿಯನ್ನು, ಆರೋಪಿಯನ್ನು ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪುರುಷರು ಇರ್ತಾರೆ. ಕಾರಣ ಇಷ್ಟೇ, ಆತ ಒಂದು ಸ್ವಲ್ಪ ಗಟ್ಟಿಯಾಗಿರ್ತಾನೆ, ಏನಾದರೂ ಮಹಿಳಾ ಅಧಿಕಾರಿಗಳಿಂದ ತಪ್ಪಿಸ್ಕೊಂಡು ಓಡೋಗ್ಬಿಡಬಹುದು. ಈ ನಿಟ್ಟಿನಲ್ಲಿ ಪುರುಷ ಅಧಿಕಾರಿಗಳಿರ್ತಾರೆ, ಪುರುಷ ಸಿಬ್ಬಂದಿಗಳು ಇರ್ತಾರೆ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ. ಮಹಿಳಾ ಆರೋಪಿತೆಯನ್ನು ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮಹಿಳಾ ಅಧಿಕಾರಿಯನ್ನು, ಸಿಬ್ಬಂದಿಯನ್ನು ಜೊತೆಯಲ್ಲಿ ಕರೆದೊಯ್ತಾರೆ. ಯಾಕಂತ ಹೇಳಿದ್ರೆ ಅವ್ರು ಬರೆದಂತಹ ಸಂದರ್ಭದಲ್ಲಿ ಅವ್ರನ್ನ ಎಳೆದು ಜೀಪ್ ಹತ್ತಿಸ್ಬೇಕು ಅಥವಾ ಅವ್ರ ಕೈ ಮುಟ್ಟಬೇಕು, ಈ ತರಹದ ಸಂದರ್ಭಗಳಿರ್ತವೆ. ಹೀಗಾಗಿ ಮಹಿಳಾ ಸಿಬ್ಬಂದಿಗಳನ್ನು
ಕರೆದೊಯ್ತಾರೆ. ಆದರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರವರನ್ನು ಅರೆಸ್ಟ್ ಮಾಡೋದಕ್ಕೆ ಮಹಿಳಾ ಸಿಬ್ಬಂದಿಯನ್ನು ಕರೆದೊಯ್ದಿದ್ದಾರೆ. ಮಹಿಳಾ ಸಿಬ್ಬಂದಿಗಳು ಅರೆಸ್ಟ್ ಮಾಡಬಾರ್ದು ಅಂತೇಳಿ ಎಲ್ಲೂ ರೂಲ್ಸ್ ಇಲ್ಲ. ಆದರೆ ಮಹಿಳಾ ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ಮಹಿಳಾ ಸಿಬ್ಬಂದಿಗಳಿರಬೇಕು. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಸ್ವಲ್ಪ ಮುಜುಗರವನ್ನು ಉಂಟು ಮಾಡಬೇಕು, ತಾನು ಮಾಡಿದ್ದು ತಪ್ಪು ಅಂತೇಳಿ ಅವ್ರಿಗೆ ಅರಿವಾಗಬೇಕು. ಹೀಗಾಗಿಯೇ ಮಧ್ಯರಾತ್ರಿಯಲ್ಲಿ ಮಹಿಳಾ ಅಧಿಕಾರಿಗಳಿಂದ ಅರೆಸ್ಟ್ ಮಾಡುವ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಮೂರ್ತಿ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನಿಜ ಅದು ಆರೋಪಿ ಪಶ್ಚಾತ್ತಾಪ ಪಡುವಂತಾಗಬೇಕು. ಆ ರೀತಿಯಾದಂತಹ ಕ್ರಮಗಳನ್ನು ಅಧಿಕಾರಿಗಳು ಕೈಗೊಳ್ತಾರೆ. ಸೊ ಹಾಗಾಗಿ ಆಮೇಲೆ ಜೊತೆಗೆ ಪಶ್ಚಾತ್ತಾಪದ ಜೊತೆಗೆ ಮುಜುಗರ ಕೂಡ ಆರಂಭದಲ್ಲಿ ಆಗಬೇಕು. ನೋಡಿ, ಅಷ್ಟು ಸುಲಭವಾಗಿ, ಯಾಕೆಂದರೆ ಮಾಡಿರ್ತಕ್ಕಂಥ ಆರೋಪ ಗುರುತರವಾಗಿರೋದ್ರಿಂದ ಪೊಲೀಸರು ಆರಂಭದಲ್ಲಿ ಹಾಗೆ ಟ್ರೀಟ್ ಮಾಡ್ತಾರೆ. ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಕೋರ್ಟು. ಆದರೆ ಆತ ಕಸ್ಟಡಿಯಲ್ಲಿರುವಂತಹ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ನಡೆಸ್ಕೋತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಮೊದಲೇ 1 ತಿಂಗಳು ಕಾಯಿಸಿರ್ತಕ್ಕಂಥದ್ದು, ಜೊತೆಗೆ ಆತನ ಆರೋಪ, ದೌರ್ಜನ್ಯದ ಆರೋಪ. ಸೊ ಹೀಗೆಲ್ಲ ಇರೋದ್ರಿಂದ ಬಹಳ ಸುಲಭವಾಗಿ ಆತನನ್ನು ಅಷ್ಟು ಸುಲಭಕ್ಕೆ ಪೊಲೀಸರು ಬಿಟ್ಟುಕೊಡೋದಿಲ್ಲ. ಇದು ಆ್ಯಕ್ಚುಲಾಗಿ ಪೊಲೀಸರು ಯಾವ ರೀತಿ ಆರೋಪಿಗಳನ್ನು ನಡೆಸ್ಕೋತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಷ್ಟೇ.